ಲೋಕಸಭೆ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನ ಆರಂಭಿಸಿದೆ. ನಿರೀಕ್ಷೆಯಂತೆ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ. ಕಾಂಗ್ರೆಸ್ ರಣತಂತ್ರಗಳನ್ನು ಹೆಣಿತಾ ಇದೆ. ಬಿಜೆಪಿಯ ಮೊದಲ ಪಟ್ಟಿಯ ಬೆನ್ನಲ್ಲೇ ಕಾಂಗ್ರೆಸ್ನ ಮೊದಲ ಪಟ್ಟಿ ಇದು. ಹಾಗಾದ್ರೆ ಯಾರಿಗೆಲ್ಲ ಅವಕಾಶ ಕೊಡಲಾಗಿದೆ, ಯಾವ ಮಾನದಂಡಗಳ ಮೇಲೆ? ಒಟ್ಟು 39 ಕದನ ಕಲಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕದ 7 ಜನ ಅಭ್ಯರ್ಥಿಗಳು, ಕೇರಳದ 16 ಕ್ಷೇತ್ರಗಳಿಗೆ ಹೆಸರು ಫೈನಲ್ ಆಗಿದ್ದಾವೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಕೇರಳದ ವಯನಾಡಿನಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮತ್ತೊಂದು ಬಾರಿ ಕಣಕ್ಕಿಳಿತಾ ಇದ್ದಾರೆ. ಅದರಲ್ಲೂ ಛತ್ತೀಸ್ಗಢ, ಕೇರಳ, ಅಸ್ಸಾಂ, ಕರ್ನಾಟಕವೂ ಸೇರಿದಂತೆ 39 ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ನ ನಾಯಕರು. ಅದರಲ್ಲಿ 39ರಲ್ಲಿ ಜನರಲ್ ಕ್ಯಾಟಗರಿ ಅಂದರೆ ಸಾಮಾನ್ಯ ವರ್ಗದವರಿಗೆ 15, 24 ಇನ್ನುಳಿದಂಥ 24 ಕ್ಷೇತ್ರಗಳಿಗೆ SC, ST, OBC ಮತ್ತು ಮೈನಾರಿಟಿ ಸಮುದಾಯಗಳಿಗೆ ಹಂಚಿಕೆಯನ್ನು ಮಾಡಲಾಗಿದೆ. ಕರ್ನಾಟಕದ 7 ಜನ ಅಭ್ಯರ್ಥಿಗಳ ಹೆಸರನ್ನ ಬಿಡುಗಡೆ ಮಾಡಲಾಗಿದೆ. 6 ಅಂತ ಚರ್ಚೆ ಇತ್ತು, ಕೊನೆ ಹಂತದವರೆಗೆ ಒಂದು ಆ್ಯಡ್ ಆಯಿತು. ಹಾವೇರಿ ಕ್ಷೇತ್ರ ಬಹುತೇಕವಾಗಿ ನಾವೇನು ನಿಮಗೆ ತೋರಿಸ್ತಾ ಇದ್ವಿ, ಏನು ಹೇಳ್ತಾ ಇದ್ವಿ, ಅದೇ ಫೈನಲ್ ಆಗಿದೆ. ಇನ್ನು ರಾಹುಲ್ ಗಾಂಧಿ ಅವರು ಮತ್ತೆ ಕೇರಳದ ವಯನಾಡಿನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿ 2 ಅಮೇಥಿ ಮತ್ತು ವಯನಾಡಿನಿಂದ ಅಮೇಥಿಯಲ್ಲಿ ಸೋತಿದ್ರು, ವಯನಾಡಲ್ಲಿ ಗೆದ್ದಿದ್ರು. ಈಗ ಮತ್ತೆ ಅದೇ ಕ್ಷೇತ್ರಕ್ಕೆ ಅವರ ಹೆಸರು ಫೈನಲ್ ಮಾಡಲಾಗಿದೆ. ಕೇರಳದ 16 ಕ್ಷೇತ್ರಗಳಿಗೆ ನೋಡಿ, ಕರ್ನಾಟಕದ 10ರಿಂದ 12 ಅಥವಾ 15 ಅನ್ಕೊಳ್ಳೋಣ, ಸಿಂಗಲ್ ನೇಮನ್ನು ಕಳಿಸಲಾಗಿತ್ತು. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಅಭ್ಯರ್ಥಿಗಳ ಹೆಸರನ್ನ ಕಳಿಸಲಾಗಿತ್ತು. ಈಗ 7 ಜನರ ಹೆಸರನ್ನ ಫೈನಲ್ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈ ಬಾರಿ ನೋಡಿ, ಯುವಕರಿಗೆ ಹೆಚ್ಚಿನ ಮನ್ನಣೆಯನ್ನ ಕೊಡಲಾಗಿದೆ. 50 ವರ್ಷದ ಕೆಳಗಿನವರಿಗೆ 12 ಜನರಿಗೆ ಅವಕಾಶ ಕೊಟ್ಟಿದ್ದಾರೆ. ರಾಜು ಅಲಗೂರ್ ವಿಜಯಪುರದಿಂದ ಕಣಕ್ಕಿಳಿತಾ ಇದ್ದಾರೆ. ಈ ಬಾರಿ ರಾಜು ಅಲಗೂರ್ SC ಕ್ಷೇತ್ರ, ಮೀಸಲು ಕ್ಷೇತ್ರ ವಿಜಯಪುರ. ರಮೇಶ್ ಜಿಗಜಿಣಗಿ ಅಲ್ಲಿ 3 ಬಾರಿ ಗೆದ್ದಿದ್ದಾರೆ. ಈ ಬಾರಿ ರಾಜು ಅಲಗೂರು ಒಳ್ಳೆಯ ಫೈಟ್ ಅನ್ನು ಕೊಡೋದು ನಿಶ್ಚಿತ. SC ಲೆಫ್ಟ್ ಅಂದ್ರೆ ಎಡಗೈ ಸಮುದಾಯಕ್ಕೆ ಮೊದಲ ಬಾರಿಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಟ್ಟಿದೆ. ಈ ಹಿಂದೆ ಬಂಜಾರ ಸಮುದಾಯದಲ್ಲಿ ಟಿಕೆಟ್ ಸಿಕ್ಕಿತ್ತು, ಮೈತ್ರಿ ಇತ್ತು. ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗದಿಂದ ಕಾಂಗ್ರೆಸ್ ಅಭ್ಯರ್ಥಿ. 2014ರಲ್ಲಿ JDSನಿಂದ ಇವರು ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ರು. ನಂತರ 22ರಲ್ಲಿ ಕಾಂಗ್ರೆಸ್ಗೆ ಬಂದರು. ತಮ್ಮ ಸಹೋದರ ಮಧು ಬಂಗಾರಪ್ಪ ಜೊತೆಗೆ ಈಗ ಅವ್ರಿಗೂ ಕೂಡ ಉತ್ತಮ ಬೆಂಬಲ ಸಿಗ್ತಾ ಇದೆ. ಈಡಿಗ ಸಮುದಾಯಕ್ಕೆ ಸೇರಿದಂಥವರು, ಈಡಿಗ ಸಮುದಾಯದ ಮತಗಳಲ್ಲಿ ನಿರ್ಣಾಯಕ ಬಂಗಾರಪ್ಪನವರ ಪುತ್ರಿಯಾಗಿರೋದ್ರಿಂದಾಗಿ ಅವ್ರಿಗೆ ವೈಯಕ್ತಿಕ ವರ್ತಿಸಿದೆ. ಮತ್ತು ರಾಜ್ಕುಮಾರ್ ಅವರ ಸೊಸೆ ಕೂಡ ಹೌದು. ಶ್ರೇಯಸ್ ಪಟೇಲ್ ಹಾಸನ ಯಂಗ್ ಲೀಡರ್, ಹೊಳೆನರಸೀಪುರದಲ್ಲಿ ಕಳೆದ ಬಾರಿ ಕಂಟೆಸ್ಟ್ ಮಾಡಿದ್ರು 23 ಚುನಾವಣೆಯಲ್ಲಿ. ರೇವಣ್ಣ ವಿರುದ್ಧ ಬರೀ 4,000 ಅಂತರ. ರಾಜಕೀಯ ಕುಟುಂಬದ ಹಿನ್ನೆಲೆ ಉಳ್ಳಂಥವರು ಶ್ರೇಯಸ್ ಪಟೇಲ್. ಅಲ್ಲಿ ಬಿಜೆಪಿ ಮತ್ತು JDS ನಡುವಿನ ಕೆಲವೊಂದಿಷ್ಟು ಗುದ್ದಾಟಗಳು ಇವರಿಗೆ ಪ್ಲಸ್ ಆಗಬಹುದು. ಮುದ್ದಹನುಮೇಗೌಡ ತುಮಕೂರು ನಿರೀಕ್ಷಿತ ಹೆಸರು, ಬಿಜೆಪಿಗೆ ಹೋದ್ರು. 2019ರಲ್ಲಿ ದೇವೇಗೌಡರು ನಿಂತರು. ಇವರು ಬಂಡಾಯ ಎದ್ದು ಕುಣಿಗಲ್ನಿಂದ ಟಿಕೆಟ್ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡು ಬಿಜೆಪಿಗೆ ಹೋದ್ರು, ಟಿಕೆಟ್ ಕೊಡಲಿಲ್ಲ. ವಾಪಸ್ ಮತ್ತು ಕಾಂಗ್ರೆಸ್ಗೆ ಬಂದರು. ಈಗ ಅವ್ರಿಗೆ ಟಿಕೆಟ್ ಫಿಕ್ಸ್ ಆಗಿದೆ. ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಅಂತ ಕರೀತಾರೆ. ಮಂಡ್ಯದ ನಾಗಮಂಗಲದವರು, ಒಳ್ಳೆ ಉದ್ಯಮಿ, 3-4 ಸಾವಿರ ಜನರಿಗೆ ಕೆಲಸ ಕೊಟ್ಟಿದ್ದಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕಾಂಗ್ರೆಸ್ ನಾಯಕರು ಅವ್ರ ಹೆಸರನ್ನ ಅನೌನ್ಸ್ ಮಾಡೇ ಬಿಟ್ಟಿದ್ರು. ಅವ್ರಿಗೆ ಈಗ ಮಂಡ್ಯ ಟಿಕೆಟು ಫೈನಲ್ ಆಗಿದೆ. DK ಸುರೇಶ್ 2 ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದು ಬಿಗಿದ್ದಾರೆ. ಮತ್ತೆ ಈಗ ಕಣಕ್ಕಿಳಿತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರದಿಂದ. ಈ ಬಾರಿ ಅವರಿಗೆ ಪ್ರಬಲ ಪೈಪೋಟಿ ಕೊಡಲಿಕ್ಕೆ CP ಯೋಗೀಶ್ವರ್ ಅಥವಾ CN ಮಂಜುನಾಥ್ ಅವರು ಅವ್ರಿಗೆ ಫೈಟ್ ಕೊಡೋದಕ್ಕೆ ಕಾಯ್ತಾ ಇದ್ದಾರೆ. 7 ಜನ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಯಿತು. ನೋಡಿ, ಆನಂದ್ ಸ್ವಾಮಿ ಗಡ್ಡ ದೇವರ ಮಠ, ಇದೊಂದು ಆ್ಯಡ್ ಹಾವೇರಿ. ಸಲೀಂ ಅಹಮದ್ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರು, ಅದ್ರ ಹಿಂದೆ ಅವರು ಸ್ಪರ್ಧೆ ಮಾಡಿದ್ರು. ಈ ಬಾರಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಆನಂದ ಸ್ವಾಮಿ ಗಡ್ಡ ದೇವರ ಮಠ ಇವರು 2013ರಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಗೆ ಕಾರಣ ಆಗಿರ್ತಾರೆ ಇವರು. ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರಲಿಲ್ಲ ಅವ್ರಿಗೆ. ಇವ್ರ ತಂದೆ ಕೂಡ ರಾಜಕಾರಣಿ ಆಗಿದ್ರು, ಶಿರಹಟ್ಟಿಯಿಂದ 2 ಬಾರಿ MLA ಆಗಿದ್ರು. ಇವರು ಗದಗ ಮೂಲದವರು ಅಂತ ಹೇಳಲಾಗ್ತಾ ಇದೆ.
ಈಗಾಗಲೇ ಅವರು ಹಾವೇರಿಯಲ್ಲಿ ಪ್ರಚಾರವನ್ನು ಶುರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ವಯನಾಡು ಬಹಳ ಸೇಫೆಸ್ಟ್ ಕ್ಷೇತ್ರ, ಕಳೆದ ಬಾರಿ ದೊಡ್ಡ ಮಾರ್ಜಿನಲ್ಲಿ ಗೆದ್ದಿದ್ರು. ಅಮೇಥಿ ಮತ್ತು ವಯನಾಡಿನಿಂದ ಸ್ಪರ್ಧೆ ಮಾಡಿದ್ರು. 2 ಕ್ಷೇತ್ರದಲ್ಲಿ ಒಂದು ಸೋತು ಒಂದು ಗೆದ್ದಿದ್ರು. ಈಗ ಮತ್ತೆ ರಾಹುಲ್ ಗಾಂಧಿ ಅವರು ಅದೇ ವಯನಾಡು ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿಯಲಿದ್ದಾರೆ. ನೋಡಿ, ಮೊದಲ ಪಟ್ಟಿಯಲ್ಲಿ ರಾಹುಲ್ ಗಾಂಧಿ ಅವರ ಹೆಸರು ಅನೌನ್ಸ್ ಆಗಿದೆ. ಅಲ್ಪಸಂಖ್ಯಾತ ಮತಗಳೇ ಅಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ರಾಹುಲ್ ಗಾಂಧಿಯವರು ಈಗ ಅನರ್ಹರಾಗಿದ್ದರು, ಮತ್ತೆ ಕಾನೂನಾತ್ಮಕ ಹೋರಾಟ ಮಾಡಿ ಗೆದ್ದರು. ಅಲ್ಲಿ ತಮ್ಮದೇ ಆದಂಥ ಕೆಲವೊಂದಿಷ್ಟು ಸ್ಟ್ರಾಟಜಿಗಳನ್ನು ಹೆಣಿತಾ ಇದ್ದಾರೆ. ಅಲ್ಲಿ BJP ಅವ್ರನ್ನ ಸೋಲಿಸುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ, ಜೊತೆಗೆ CPM ಆಗಿರ್ಬೋದು, ಅಲ್ಲಿನ ಸ್ಥಳೀಯ ಪಕ್ಷಗಳು ಸಾಕಷ್ಟು ರೀತಿ ಪ್ರಯತ್ನ ಪಟ್ಟರೂ ಕೂಡ ರಾಹುಲ್ ಗಾಂಧಿಯವರು ಈ ಬಾರಿ ಗೆಲುವಿನ ಹುಮ್ಮಸ್ಸಿನಲ್ಲಿದ್ದಾರೆ. ಮತ್ತೆ ವಯನಾಡನ್ನು ಈಗ ಅವರು ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಓವರಾಲ್ 39 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡಲಾಗಿದೆ. ಕರ್ನಾಟಕ ಬಿಜಾಪುರ್ SC HR ಅಲ್ಗೋರ್, ಕರ್ನಾಟಕ ಹಾವೇರಿ ಅನಂತಸ್ವಾಮಿ ಗಡ್ಡೇವರ ಮತ್, ಕರ್ನಾಟಕ ತುಮಕೂರು SP ಮುದ್ದನ ಮೇಗೌಡ, ಕರ್ನಾಟಕ ಮಂಡ್ಯ ವೆಂಕಟರಾಮೇಗೌಡ ಸ್ಟಾರ್ ಚಂದ್ರು, ಕರ್ನಾಟಕ ಬ್ಯಾಂಗ್ಳೂರು ರೂರಲ್ DK ಸುರೇಶ್, ಶಿವಮೊಗ್ಗ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್, ಹಾಸನ್ ಶ್ರೇಯಸ್ ಪಟೇಲ್, ವಯನಾಡ್ former Congress President Sri Rahul Gandhi, Karnataka Bijapur SC HR Algor, Karnataka Haveri Anantswamy Gaddevara Math, Karnataka Tumkur SP Muddana Megauda, Karnataka Mandya ವೆಂಕಟರಾಮೇಗೌಡ ಸ್ಟಾರ್ ಚಂದ್ರು, ಕರ್ನಾಟಕ ಬ್ಯಾಂಗ್ಳೂರು ರೂರಲ್ DK ಸುರೇಶ್, ಶಿವಮೊಗ್ಗ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್, ಹಾಸನ್ ಶ್ರೇಯಸ್ ಪಟೇಲ್, ವಯನಾಡ್ former Congress President Sri Rahul. ನೋಡಿಗ ವೇಣುಗೋಪಾಲ್ ಅವರು ದೆಹಲಿಯಲ್ಲಿ AICC ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಅಭ್ಯರ್ಥಿಗಳ ಹೆಸರನ್ನು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ನೋಡಿ, ಈಗ BJPಯವರು ಮೊದಲ ಪಟ್ಟಿಯಲ್ಲಿ 195 ಹೆಸರನ್ನು ಅನೌನ್ಸ್ ಮಾಡಿದರು. ಕಾಂಗ್ರೆಸ್ದು ಯಾಕೆ ಇಷ್ಟು ಕಡಿಮೆ ಅಂದರೆ, ಈಗ ಅಲ್ಲಿ ಇಂಡಿಯಾ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ಕೆಲವೊಂದಿಷ್ಟು ಸೇಫೆಸ್ಟ್ ಕ್ಷೇತ್ರಗಳು ಯಾವುದಿದೆಯೋ, ಓವರಾಲ್ ರಾಜ್ಯಗಳು ಹೇಳ್ತಾ ಇರೋದು ನಾವು, ಎಲ್ಲೆಲ್ಲಿ ಅವ್ರಿಗೆ ಗೊಂದಲಗಳಿಲ್ವೋ, ಅಸಮಾಧಾನ ಎಲ್ಲೆಲ್ಲಿ ಭುಗಿಲೆದ್ದಿಲ್ವೋ ಅಂತಹ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು 39 ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡಿದ್ದಾರೆ. ಈಗ ಆಮ್ ಆದ್ಮಿ ಪಾರ್ಟಿ, ತೃಣಮೂಲ ಕಾಂಗ್ರೆಸ್ಸು, ಈ ರೀತಿಯಾಗಿ ಕೆಲವೊಂದಿಷ್ಟು ಪಕ್ಷಗಳು ಪಶ್ಚಿಮ ಬಂಗಾಳ, ದೆಹಲಿ, ಈಗಾಗಲೇ UP ಅಲ್ಲೆಲ್ಲವೂ ಕೂಡ ಫೈನಲ್ ಆಗಿದೆ ಕ್ಷೇತ್ರಗಳ ಹಂಚಿಕೆ ಸಂಬಂಧಪಟ್ಟಂಗೆ. ಬಟ್ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಗೊಂದಲ ಇದ್ದಾವೆ. ಹಾಗಾಗಿಯೇ ಈಗ 39 ಅಭ್ಯರ್ಥಿಗಳ ಹೆಸರನ್ನು ಅಧಿಕೃತವಾಗಿ ಫೈನಲ್ ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಇನ್ನು ನಾವು ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ ನೋಡಿ, ಒಟ್ಟು 28 ಲೋಕಸಭಾ ಕ್ಷೇತ್ರ, ಅದರಲ್ಲಿ ಈಗ 7, ಇನ್ನು 21 ಉಳಿತು. ಇನ್ನು 21 ಎರಡನೇ ಪಟ್ಟಿಯಲ್ಲಿ ಫೈನಲ್ ಮಾಡ್ತಾರಾ? ಖಂಡಿತವಾಗ್ಲೂ ಸಾಧ್ಯತೆಗಳು ಕಡಿಮೆ ಇದೆ. ಈಗ ಎರಡನೇ ಪಟ್ಟಿಯಲ್ಲಿ ಅಬ್ಬಬ್ಬ ಅಂದರೆ 10 ಮಾಡಬಹುದು, ಆಮೇಲೆ 11 ಅಥವಾ 12 ಪೆಂಡಿಂಗ್ ಉಳಿಸ್ಕೊಳ್ಬಹುದು. 8 ಅಥವಾ 10 ಎರಡನೇ ಪಟ್ಟಿಯಲ್ಲಿ. BJPಯ ಎರಡನೇ ಪಟ್ಟಿಯನ್ನು ನೋಡಿಕೊಂಡು ಮುಂದಿನ 2 ಪಟ್ಟಿಯನ್ನು ಅಥವಾ ಕೊನೆ ಪಟ್ಟಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆಗಳು ಇದ್ದಾವೆ. ನೋಡಿ, ಈ 7 ಜನ ಅಭ್ಯರ್ಥಿಗಳು ಸ್ಥಳೀಯವಾಗಿ ಯಾವುದೇ ರೀತಿಯಾದಂಥ ವಿರೋಧಗಳು ಇಲ್ಲ, ಅಷ್ಟರ ಮಟ್ಟಿಗಿಲ್ಲ. ಈಗ ಶ್ರೇಯಸ್ ಪಟೇಲು ಅಲ್ಲಿ ಯಾವುದೇ ರೀತಿಯಾದಂಥ ಅಸಮಾಧಾನಗಳಿಲ್ಲ. ಗೀತಾ ಶಿವರಾಜ್ ಕುಮಾರ್ ಅವ್ರಿಗೂ ಕೂಡ ಅಷ್ಟೇ ಒಳ್ಳೆ ಬೆಂಬಲ ಸಿಗ್ತಾ ಇದೆ. ಅವರು ಸಮಾಜ ಸೇವೆ, ಪಕ್ಷ ಸಂಘಟನೆಯಲ್ಲಿ ಇತ್ತೀಚೆಗೆ ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ರಾಜು ಅಲಗೂರು ಸ್ವಲ್ಪ ಇದೆ, MB ಪಾಟೀಲು, ಶಿವಾನಂದ ಪಾಟೀಲು ಅವರು ಸ್ವಲ್ಪ ಅಲ್ಲೇನೋ ಬಣಗಳಿದ್ದಾವೆ, ಬಟ್ ಅದನ್ನು ಅವರು ಸರಿಪಡಿಸ್ಕೊಳ್ಬೋದು. SC ಲೆಫ್ಟು ಅಂದರೆ ಎಡ
ಸಮುದಾಯಕ್ಕೆ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಒಂದು 3 ಲಕ್ಷ ವೋಟರ್ಸ್ ಇದ್ದಾರೆ. ಜಿಗಜಿಣಿಗಿಗೆ ಒಳ್ಳೆ ಫೈಟು ಅಥವಾ ಜಿಗಜಿಣಿಗೆ ಕೊಡದೇ ಇದ್ದರೂ ಕೂಡ BJP ಕ್ಯಾಂಡಿಡೇಟ್ಗೆ ಒಂದು ಉತ್ತಮವಾದಂಥ ಫೈಟನ್ನು ಈ ಬಾರಿ ರಾಜು ಅಲ್ಗೂರ್ ಅವರು ಕೊಡ್ಬೋದು. ಅವರು ಮಾಜಿ ಶಾಸಕರು ಕೂಡ ಹೌದು, DCC ಬ್ಯಾಂಕ್ನ ನಿರ್ದೇಶಕರ ಕೆಲಸ ಮಾಡಿದ್ದಾರೆ. ಜೊತೆಗೆ ಮಂಡ್ಯ ನೋಡಿ, ವೆಂಕಟರಮಣೇಗೌಡ, ಸ್ಟಾರ್ ಚಂದ್ರು ಅನ್ನುವಂಥ ಹೆಸರು ಬಹಳ ಇತ್ತೀಚೆಗೆ ಸಾಕಷ್ಟು ರೀತಿ 2 ವರ್ಷಗಳಿಂದ ಸದ್ದು ಮಾಡ್ತಿರುವಂಥ ಹೆಸರಿದು. ಹಾಗಾಗಿಯೇ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಗೌರಿಬಿದನೂರಲ್ಲಿ ಅವ್ರ ಸಹೋದರ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದಿದ್ದಾರೆ. ಅದರ ಜೊತೆಗೆ ಉತ್ತಮವಾದಂಥ ಸರಳ ವ್ಯಕ್ತಿ ಅಂತ ಕರೆಸ್ಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ನಾಗಮಂಗಲ ಮೂಲದವರು ಇವರು. ಅಂದರೆ ಈಗ ಮಂಡ್ಯದಲ್ಲಿ 7ರಲ್ಲಿ 6 ಕಾಂಗ್ರೆಸ್ನ MLA ಇರೋದ್ರಿಂದಾಗಿ ಅವರು ಭಾಳ ಈಸಿಯಾಗಿ ಗೆಲ್ಬೋದು ಅಂಥೇಳಿ ಅವ್ರ ಲೆಕ್ಕಾಚಾರ. ಆನಂದ ಸ್ವಾಮಿ ಗಡ್ಡ ದೇವರ ಮಠ ಇವರು ಹಾವೇರಿ ಗದಗ್ 2 ಸೇರಿ ಒಂದು ಲೋಕಸಭಾ ಕ್ಷೇತ್ರ ಇದು. ಅಲ್ಲಿಂದ ಕಣಕ್ಕೆ ಇಳಿತಾ ಇದ್ದಾರೆ. ಈಗಾಗಲೇ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ, ಸಂಘಟನೆಯನ್ನು ಮಾಡಿದ್ದಾರೆ. ಗದಗು ಮತ್ತು ಹಾವೇರಿ 2 ಜಿಲ್ಲೆಗಳಲ್ಲಿ ಓಡಾಡಿ ಮತ್ತು ನೋಡಿ ಈಗ ಘೋಷಣೆಯಾಗಿರುವಂಥ ಕ್ಷೇತ್ರಗಳೆಲ್ಲವೂ ಕೂಡ ಈ ಬಾರಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಾವೆ. ಅತಿ ಹೆಚ್ಚಿನ ಸ್ಥಾನಗಳನ್ನು ಕಾಂಗ್ರೆಸ್ MLAಗಳು ಗೆದ್ದಿದ್ದಾರೆ. ಅಂದರೆ ಲೋಕಸಭಾ ಕ್ಷೇತ್ರವಾರು ಅದನ್ನು ಡಿವೈಡ್ ಮಾಡಿ ನಾವು ಒಂದೊಂದೇ ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರ ಹಾಕಿದರೂ ಕೂಡ ಗ್ಯಾರಂಟಿ ಸ್ಕೀಮ್ಗಳ ಮುಖಾಂತರವಾಗಿ ಈಗ ಕಾಂಗ್ರೆಸ್ನ ಅಭ್ಯರ್ಥಿಗಳು ಹುಮ್ಮಸ್ನಲ್ಲಿದ್ದಾರೆ. ಬಟ್ ಈಗ ಅಲ್ಲಿ ನೋಡಬೇಕು BJP ಯಾವ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತೆ ಅಂಥೇಳಿ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ಲಾಭ ಮತ್ತು ನಷ್ಟದ ಲೆಕ್ಕಾಚಾರಗಳು. ಇನ್ನು ರಾಹುಲ್ ಗಾಂಧಿಯವರು ವಯನಾಡ್ನಿಂದ ಮತ್ತೆ ಸ್ಪರ್ಧೆಗೆ ರೆಡಿ ಇದ್ದಾರೆ. ಅಲ್ಲೂ ಕೂಡ ಅವರು ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ, ಭಾರತ್ ನ್ಯಾಯಯಾತ್ರೆಯ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಅವರು ವಯನಾಡ್ಗೆ ಹೋಗಿ ಬರೋದನ್ನು ಮಾಡ್ತಾನೆ ಇದ್ದಾರೆ. ಸಾಕಷ್ಟು ರೀತಿಯಂಥ ಕೆಲಸಗಳನ್ನು ಕೂಡ ಮಾಡ್ತಾನೆ ಇದ್ದಾರೆ. ಈ ಹಿಂದೆ ಭಾರತ್ ಜೋಡೋ ಯಾತ್ರೆ ಕೂಡ ಕೇರಳದಲ್ಲಿ ಪ್ರವೇಶವನ್ನು ಮಾಡಿತ್ತು. ಬಟ್ ಈಗ ಈ 7 ಜನ ಅಭ್ಯರ್ಥಿಗಳ ವರ್ಚಸ್ಸು, ಅವರಿಗಿರುವಂಥ ಜನಬೆಂಬಲ ಮತ್ತು ಪಕ್ಷಕ್ಕೆ ಅವರ ಕೊಡುಗೆ, ಪಕ್ಷದ ಚಟುವಟಿಕೆಗಳಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ದಾರೆ, ಇದೆಲ್ಲದರ ಮಾನದಂಡ. ಏನು ಕಾಂಗ್ರೆಸ್ ನಾಯಕರು ಸರ್ವೆ ಮಾಡಿಲ್ವಾ ಅಂತ ಅನ್ಬೋದು, ಸರ್ವೆ ಕೂಡ ಆಗಿರುತ್ತೆ ಸಹಜವಾಗಿ. ಬಟ್ ಇಲ್ಲಿ ಸ್ಥಳೀಯ ನಾಯಕರ ಅಭಿಪ್ರಾಯಗಳು ಬಹಳ ಮುಖ್ಯ ಆಗಿದೆ.